ಸರಿ, ನೀವು ಹೇಳ್ತಾ ಇದ್ರಿ ಅಲ್ವಾ ಈಗ ಕೊಲೆ ಹೆಣದ ಸ್ಥಿತಿಗತಿಗಳು ಹೇಗಿರುತ್ತೆ ಅಂಥೇಳಿ. ನನ್ನ ಪ್ರಶ್ನೆ ಇರೋದು 100 ಶವಗಳು ಅಂತ ಅವನು ಹೇಳಿದ್ದಾನೆ, 1500 700 ಅಂತ ಹೇಳಿದ್ದಾನೆ. ಹಂಗಾಗಿ ಅವ್ರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡದೆ ಇವರು ದಫನ್ ಮಾಡಿದ್ರಾ ಅಥವಾ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರಾ? ಯಾರೂ ಬರಲೇ ಇಲ್ವಾ? ಕಾಣೆಯಾಗಿದ್ದಾರೆ ಅಂತೇಳಿ ಒಬ್ಬರಾದರೂ ಬರಲೇ ಇಲ್ವಾ ಅಂಥೇಳಿ? ನೀವು ನಿಮಗೆ ಪೊಲೀಸ್ ಸಿಸ್ಟಮ್ಮು ಅರಿವಿಲ್ಲದೆ ಇರೋದ್ರಿಂದ ಇಷ್ಟು ಮಾತಾಡ್ತೀರ. ಕೇಸು ರಿಜಿಸ್ಟರ್ ಆಗಿದ ತಕ್ಷಣವೇ ನಾವು ನಮ್ಮ ವೈರ್ಲೆಸ್ನಲ್ಲಿ ಇಡೀ ಡಿಸ್ಟ್ರಿಕ್ಟ್ಗೆ ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷದಲ್ಲಿ ಅದು ಪ್ರಸಾರ ಆಗುತ್ತೆ. ಓಕೆ, 20 ನಿಮಿಷದಲ್ಲಿ. ಈಗಲೇ ಅಲ್ಲ, ಈಗ ನಾನು ಹೇಳ್ತಾ ಇರೋದು ಒಂದು 40 ವರ್ಷದಿಂದನೂ ಇಂಥ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ, ಇದ್ದರೆ ಮಾಹಿತಿ ಕೊಡಿ ಅವರಿಗೆ, ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ವೈರ್ಲೆಸ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ವಿದಿನ್ 30 ಮಿನಿಟ್ಸ್ ಅದಕ್ಕೆ ದಾಖಲೆ ಕೂಡ ಆ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನ ಫೈಲ್ನಲ್ಲಿ ಇರುತ್ತದು. ನೀವು ತೆಗೆದು ನೋಡಿ, ಇವತ್ತು ಅದು ಫ್ಲ್ಯಾಶ್ ಆಗುತ್ತೆ. ಅವರು ತೆಗೆದು ನೋಡ್ತಾರೆ, ಏನು ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಇದೆಯಾ, ಹೆಣ್ಮಗಳ, ಮುದುಕನ, ಗಂಡನ, ಮಗುನ, ಅದಕ್ಕೆ ತಾಳೆ ಆಗೋಂಗಿದ್ರೆ ಇಂಥದ್ದಾಗಿದೆ, ಇಮಿಡಿಯೇಟಾಗಿ ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಡ್ತಾರೆ. ನಾನೇ ಎಷ್ಟೋ ಅಂಥ ಕೇಸ್ ಪತ್ತೆ ಆಗಿದೆ. ಯಾಕೆ ನಾವು ಈ ಡೆಡ್ ಬಾಡಿ ಸತ್ತೇ 2 ದಿವಸ 3 ದಿವಸ ಆಗಿರುತ್ತೆ, ನಾವು ನೋಡೋ ಅಷ್ಟೊಳಗಾಗಿ ನಾವು ತೆಗೆದು ನಮ್ಮ ಫಾರ್ಮ್ಯಾಲಿಟೀಸ್ ಮಾಡಿ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿಸಿ ಆ ಹೆಣನ ಎಲ್ಲಿ ಇಟ್ಕೊಳ್ಳೋದು? ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋಣ, ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಜಾಗ ಇರೋಲ್ಲ. ಮುಗೀತಲ್ಲ ಸರ್, ನೀವು ತಗೊಂಡೋಗಿ ಅಂತಾರೆ. ಎಲ್ಲಿ ಇಟ್ಕೋಬೇಕು ಹೇಳಿ, ಎಲ್ಲಿ ಇಟ್ಕೋಬೇಕು? ನೀವು ಮಾರ್ಚುರಿ ಇಲ್ಲ, ಫ್ರೀಸರ್ ಇಲ್ಲ ಎಲ್ಲಿನೂ. ಆ ಕಾಲದಲ್ಲಿ ಎಲ್ಲಿ ಇಟ್ಕೋಬೇಕು ಹೇಳಿ, ಇಂಥ ಕಡೆ ಇಟ್ಬೇಕು ಅಂತ. ತಗೊಂಡೋಗಿ ಗಿರೀಶ್ ಮಟ್ಟಣ್ಣವ್ರ ಮನೇಲಿ ಇಟ್ಕೊಳ್ಳೋಣ, ಅವ್ನು ಹೇಳಿದ್ರೆ ಬೇಕಾ ಅಲ್ಲೇ ತಗೊಂಡೋಗಿ ಇಡ್ಬೋದಾಗಿತ್ತು. ಇಲ್ಲ ಯಾರೋ ಬುರುಡೆ ಹೇಳ್ತಾವನಲ್ಲ, ಅವ್ರ ಮನೆಗೆ ತಗೊಂಡೋಗಿ ಇಡಿ ಅಂದರೆ ಅಲ್ಲೇ ತಗೊಂಡೋಗಿ ಇಡಬೇಕಾಗಿತ್ತು. ಯಾರು ಇಟ್ಕೊತಾರೆ ಹೇಳಿ ನೋಡೋಣ? ಸತ್ತಿರೋ ಹೆಣನ ಪೋಸ್ಟ್ ಮಾರ್ಟಮ್ ಆಗಿ ಸತ್ತು ಆಗಲೇ 3 ದಿವಸ 4 ದಿವಸ ಆಗಿರುತ್ತೆ. ಯಾರು ಇಟ್ಕೊಳ್ತಾರೆ? ಪ್ರಾಕ್ಟಿಕಲಾಗಿ ಗೊತ್ತಿಲ್ದಿರೋರು ಏನು ಬೇಕಾದರೂ ಮಾತಾಡ್ತಾರೆ. ಅವತ್ತೇ ಮರ್ಡರ್ ಅಥವಾ ಅವತ್ತೇ ಏನೋ ಶವ ಬಿದ್ದರೆ ಅವತ್ತೇ ದಫನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು ಸರ್. ಆಗಲಿ, ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಯಾರು ಇಟ್ಕೊಳ್ತಾರೆ ಹೇಳಿ? ಆಯಿತು, ಇವತ್ತೇ ಸತ್ತು, ಇವತ್ತು ಬೆಳಿಗ್ಗೆ ಸತ್ತರು, ನಾನೇ ನಾನು ಅದನ್ನು ಎಲ್ಲ ಮಾಡ್ತೀನಿ. ಸಂಜೆ ಹೊತ್ತಿಗೆ ರಾತ್ರಿ ಕತ್ಲೆ ಆಗುತ್ತೆ, ಎಲ್ಲಿ ಇಟ್ಕೋಬೇಕು ಅದನ್ನು? ಸ್ಟೇಷನ್ ತಗೊಂಡೋಗಿ ಲಾಕಪ್ನಲ್ಲಿ ಇಡಬೇಕಾ? ಯಾಕೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಕಾಯಿಲೆ ಬರಬೇಕಾ ಅದರಿಂದ ಬರೋ ಬ್ಯಾಕ್ಟೀರಿಯಾಸಿಂದ? ಯಾಕೆ ಇವತ್ತೂ ಬ್ರಾಹ್ಮಣರ ಮನೆಗಳಲ್ಲಿ 4 ಅವರ್ಸ್ ಮೇಲೆ ಅವ್ರು ಡೆಡ್ ಬಾಡಿನ ಇಟ್ಕೊಳೋದಿಲ್ಲ. ಬೇರೆಯವರಾದ್ರೂ 24 ಅವರ್ಸ್ ಮೇಲೆ ಯಾರೂ ಇಟ್ಕೊಳೋದಿಲ್ಲ. ಕಾರಣ ಏನು? ಇಮ್ಮಿಡಿಯೇಟಾಗಿ ಸತ್ತ 20 ಅಥವಾ 30 ನಿಮಿಷದಿಂದನೇ ಅದು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅದನ್ನು ಹೊರಗಡೆ ಹಾಕುತ್ತೆ ದೇಹದಿಂದ. ಅದರಲ್ಲೂ 24 ಅವರ್ಸ್ ಆದಮೇಲಂತೂ ಅದು ಎಷ್ಟು ನೀಚವಾದ ಬ್ಯಾಕ್ಟೀರಿಯಾ, ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಬ್ಯಾಕ್ಟೀರಿಯಾಸ್ ವಿಲ್ ಎಮಿನೇಟ್. ಅದು ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಅದನ್ನೇನಾದರೂ 2 ದಿವಸ ಅಥವಾ 3 ದಿವಸ ಇದ್ದು ಆ ವ್ಯಕ್ತಿ ಯಾರಾದರೂ ಹೆಣದ ಹತ್ರ ಹೋಗಿ ಬಂದರೆ ಮನೆಯೊಳಗೆ ಯಾರೂ ಸೇರಿಸಲ್ಲ ಅವ್ರನ್ನ. ಮನೆ ಆಚೆನೇ ಸ್ನಾನ ಮಾಡ್ಕೊಂಡು ಮನೆಯೊಳಗೆ ಹೋಗಬೇಕು. ಯಾಕೆ ಅಂದರೆ ಆ ಬ್ಯಾಕ್ಟೀರಿಯಾಸ್ ಮನೆಯೊಳಗೆ ಹೋಗದೇ ಇರಲಿ, ಮನೆಯೊಳಗೆ ಕಾಯಿಲೆ ಬರದೇ ಇರಲಿ ಅಂತ. ಈಗ ನೀವು ಹೇಳೋ ಪ್ರಕಾರ ಎಲ್ಲಾದರೂ ಇಟ್ಟು ಊರ ಮುಂದೆನೋ ಅಥವಾ ಮನೆ ಮುಂದೆನೋ ಇಟ್ಟು ಊರಿಗೆಲ್ಲ ಕಾಯಿಲೆ ತರಿಸ್ಬೇಕಾ ಹೇಳಿ? ತರಿಸ್ಬೇಕು ಅಂದರೆ ಮಾಡಿಸೋಣ. ನೀವು ಪ್ರಾಕ್ಟಿಕಾಲಿಟಿ ಗೊತ್ತಿಲ್ದಿರ ನೀವು, ನಾನು ಹೇಳೋದಲ್ಲ, ನಾನು ಅದರ ಬಗ್ಗೆ ತಜ್ಞ ಅಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಆಯಿತು, ನಾನು ತಜ್ಞ ಅಲ್ಲ. ಯಾರಾದರೂ ಒಬ್ಬ ಡಾಕ್ಟ್ರನ್ನ ಕೇಳಿ ನೋಡಿ. ಈಗ ನಮ್ಮ ರಿಟೈರ್ಡ್ ಪೊಲೀಸ್ ಆಫೀಸರ್ ಹಿಂಗಂದ್ರು, ನಿಜಾನ ಇದು ಹೇಗೆ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಏನೇನೋ ಮಾತಾಡಬೇಕು ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರೆ ಯಾರೂ ಡೆಡ್ ಬಾಡಿನ ಅವರು ನಿಜ ಹೇಳ್ಬೇಕಂದ್ರೆ ಸತ್ತ ತಕ್ಷಣ ಮನೆಯೊಳಗೆ ಯಾರೂ ಡೆಡ್ ಬಾಡಿ ಇಟ್ಕೊಳೋದಿಲ್ಲ. ಯಾಕೆ ಹೇಳಿ ನೋಡೋಣ? ಬಿಕಾಸ್ ಇಟ್ ಎಮಿನೇಟ್ಸ್ ಬ್ಯಾಕ್ಟೀರಿಯಾಸ್. ಇಮ್ಮಿಡಿಯೇಟಾಗಿ ಮನೆ ಮುಂದೆ ಆಚೆ ಇಡ್ತಾರೆ. ಕರೆಕ್ಟ್. ಮನೆ ಮುಂದೆ ಇಟ್ಟರು ಅದು ರಿಲೇಟಿವ್ಸ್ ಏನೋ 4 ಅವರ್ಸ್ 8 ಅವರ್ಸ್ 10 ಅವರ್ಸ್ ಆದಮೇಲೆ ತಿರ್ಗಾ ತಗೊಂಡೋಗಿ ದಫನ್ ಮಾಡಿಬಿಡ್ತಾರೆ. ಯಾಕೆ? ಅದನ್ನು 1 ವಾರ 15 ದಿವಸ ಮಾಡ್ಕೊಳಕ್ಕೆ ಇಡಬೇಕಾಗಿತ್ತು. ಯಾಕೆ ಇಡ್ತಾ ಇಲ್ಲ? ನಿಜ. ಪ್ರಾಕ್ಟಿಕಾಲಿಟಿ ಆಫ್ ದಿ ಇದು ಗೊತ್ತಿಲ್ದ್ರೆ ಏನೇನೋ ಮಾತಾಡ್ತಾ ಇದ್ರೆ. ಓಲಿ ಫ್ರೀಸರ್ ಇದೆಯಾ, ಸರ್ಕಾರದವ್ರು ನಮಗೆ ಕೊಟ್ಟಿದ್ದೀರಾ? ಫ್ರೀಸರಲ್ಲಿ ಹಾಕಿ 1 ತಿಂಗಳು ಇಡೋಣ ಅನ್ನೋದಕ್ಕೆ ಸಪ್ಲೈ ಮಾಡಿಸಿ. ಸರ್ಕಾರದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫ್ರೀಸರು ಡೆಡ್ ಬಾಡಿ ಬಂದಾಗ ಇಡೋದಕ್ಕೆ ಅಂತ ಮಾಡಿಸ್ಲಿ, ಕೊಡಿಸ್ಕೊಡ್ಲಿ. ಅದನ್ನು ಮಾತ್ರ ಯಾರೂ ಮಾತಾಡೋದಿಲ್ಲ. ಹೆಣ ಇಡಲಿಲ್ಲ, ಅವರು ತನಿಖೆ ಮಾಡಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ನೀವು ಹೇಳ್ತಾ ಇದ್ದೀರ ಅಷ್ಟೇ. ಪೊಲೀಸರು ಮಾಡಿಲ್ಲ ಅಂತ ಏನು ಯಾವ ಬಾಯಿನಲ್ಲಿ ಹೇಳ್ತಾ ಇದ್ದೀರಾ ನೀವು?
ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ? ನೋ, ವಾಟ್ ಎವರ್ ಯುವರ್ ಪರ್ಸೆಪ್ಷನ್ ಈಸ್ ಟೋಟಲಿ ರಾಂಗ್. ಎಸ್